ಸಿರಾನಗರದ ದರ್ಗಾ ಸರ್ಕಲ್ನ ಎಎಂಎಸ್ ಕಂಪ್ಯೂಟರ್ಸ್ ವತಿಯಿಂದ 2ನೇ ವರ್ಷದ ವಾರ್ಷಿಕೋತ್ಸವವನ್ನು 2025-26ನೇ ಸಾಲಿನಲ್ಲಿ ವಿವಿಧ ಕೋರ್ಸ್ಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸುವ ಮೂಲಕ ಮತ್ತು ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿಶೇಷ ಅತಿಥಿಗಳಾಗಿ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ಲಾ ಖಾನ್, ಶಿಕ್ಷಣ ತಜ್ಞರು ಆಗಿರುವ ಸಂಜಯ್ ಗೌಡ, ಡಾಕ್ಟರ್ ನರಸಪ್ಪ, ವಕೀಲೆ ಆರ್ಷಿಯಾ, ಯುವ ನಾಯಕಿ ಮಮತಾ, ಧರ್ಮಗುರುಗಳಾದ ಬಶೀರ್ ಅಹಮದ್, ಜಬೀವುಲ್ಲಾ, ಮೆಹಬೂಬ್, ಇಂಡಿಯನ್ ಕಂಪ್ಯೂಟರ್ಸ್ನ ಮಾಲೀಕರು ಹನುಮಂತರಾಜು, ರೆಹಾನ್, ಸಂಸ್ಥಾಪಕಿ ಆಯಿಷಾ, ಮೋಸಿನಾ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇಷ್ಟು ಮಟ್ಟಿಗೆ ಈ ಪರ್ಸೆಂಟೇಜಲ್ಲಿ ಇಲ್ಲಿ ಕಲ್ದಿದ್ದಾರೆ ಅಂದರೆ ಒಂದು ನಿಜವಾಗ್ಲೂ ಒಂದು ದೊಡ್ಡ ಮಾತಿದು. ಐ ಅಪ್ರಿಷಿಯೇಟ್, ಐ ಕಂಗ್ರ್ಯಾಚುಲೇಟ್ ಆ್ಯಂಡ್ ಕಾಂಪ್ಲಿಮೆಂಟ್ ಫಾರ್ ಯುವರ್ ಎಫರ್ಟ್ ವಾಟ್ ಯು ಹ್ಯಾವ್ ಡನ್ ಸೋ ಫಾರ್ ದಿಸ್ ಎಂಟೈರ್ ಟೀಮ್ ಅಂತ ಹೇಳ್ತಾ ಭಾಳ ಖುಷಿಯಾಯಿತು. ಇನ್ನು ಮುಂದೆ ನೀವು ಈ ರೀತಿಯೇ ಸೇವ್ ಮಾಡಿ. ಈಗ ನಿಮಗೆ ಇನ್ಸ್ಟಿಟ್ಯೂಟ್ ಕಡಿಮೆ ಆಗ್ತಾಯಿದೆ, ಇದು ಸಣ್ಣದಾಗ್ತಾಯಿದೆ, ಸ್ವಲ್ಪ ದೊಡ್ಡದಾಗಿ ನೀವು ಮಾಡೋದು ಯೋಚನೆ ಮಾಡಿ. ನಿಮಗೆ ಸಹಕಾರ ಸಹಮತ ಎಲ್ಲ ಯಾವಾಗಲೂ ಇದ್ದೇ ಇರುತ್ತೆ. ನಮ್ಮ ಕಡೆಯಿಂದ ಏನು ಹೆಲ್ಪ್ ಬೇಕು ನಾವು ಮಾಡೇ ಮಾಡ್ತೀವಿ. ಈ ಇನ್ಸ್ಟಿಟ್ಯೂಟ್ಗೂ ಸಹ ಒಂದು 4 ಇಲ್ಲಾಂದರೆ 3 ಕಂಪ್ಯೂಟರ್ಸ್ ನಾನು ಕೊಡ್ತೀನಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಹೊಂದಿಸ್ತಾ ಇದು ಹಿಂಗೆ ನಾನು ಮುಂದೆ ನೀವು ಇದು ಮಾಡಬೇಕು, ಎಲ್ಲ ಕೋಆಪ್ರೇಟ್ ಮಾಡಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಖುಷಿ ಆಗ್ತಾ ಇದೆ. ಏನಪ್ಪ ಅಂದರೆ ಇಷ್ಟು ಜನ ಹೆಣ್ಮಕ್ಳು ಕಂಪ್ಯೂಟ್ರನ್ನ ಕಲಿತ್ಕೊಂಡು ಇವತ್ತು ಡಿಸ್ಟಿಂಕ್ಷನ್ ಸಹ ಬಂದಿದ್ದೀರಾ. ಇದು ಒಂದು ಮಹಿಳಾ ಸಬಲೀಕರಣದ ಒಂದು ಸಂಕೇತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ಒಂದು ಮನೆಯಿಂದ ಆಚೆ ಹೋಗೋದಕ್ಕೆ ತುಂಬ ಯೋಚನೆ ಮಾಡ್ತಾಯಿದ್ರು ಹೆಣ್ಮಕ್ಳುಗಳು. ಇವತ್ತಿನ ದಿನ ಕಂಪ್ಯೂಟ್ರನ್ನ ಕಲಿತ್ಕೊಂಡು ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸಸ್ಗಳನ್ನ ಅದರಲ್ಲಿ ಮಾಡಿಕೊಂಡು ಕೆಲಸಕ್ಕೆ ಹೋಗೋದು ತುಂಬ ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಿನ ಪ್ರತಿಯೊಂದು ಸೆಕ್ಟ್ರುಗಳಲ್ಲಿ ಮಹಿಳೆಯರ ಪಾತ್ರ ತುಂಬ ದೊಡ್ಡದಿದೆ ಮತ್ತು ಮಹಿಳೆಯರ ಒಂದು ಏನು ರಿಸರ್ವೇಷನ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪ್ರತಿಯೊಂದು ಸೆಕ್ಟ್ರ್ನಲ್ಲೂ. ಅದರಲ್ಲಿ ಆ ಒಂದು ನಿಟ್ಟಿನಲ್ಲಿ ಆಯಿಷಾ ಮೇಡಮ್ ಪಾತ್ರ ತುಂಬ ಚೆನ್ನಾಗಿದೆ. ಯಾಕೆಂದರೆ ಎಲ್ಲರೂ ಹೆಣ್ಮಕ್ಳೇ ಇದ್ದೀರಾ. ನಿಮ್ಮ ಒಂದು ಭವಿಷ್ಯ ಉಜ್ವಲವಾಗಿರಲಿ. ಮುಂದಿನ ದಿನಗಳಲ್ಲಿ ಕಂಪ್ಯೂಟ್ರನ್ನ ಕಲಿತು ಕೇವಲ ಮನೇಲಿ ಕೂತ್ಕೋಬೇಡಿ. ನಿಮ್ಮ ಒಂದು ನಾಲೆಡ್ಜ್ನ ಯಾವುದಾದ್ರು ಒಂದು ಕಂಪ್ನಿಗೆ ಅಥವಾ ಯಾವುದಾದ್ರೂ ಒಂದು ಸಂಸ್ಥೆಗೆ ನೀಡೋ ನಿಟ್ಟಿನಲ್ಲಿ ಕೆಲಸಕ್ಕೆ ಹೋಗಿ ನಿಮ್ಮ ಒಂದು ಸಲಹೆಗಳು ಅಥವಾ ನಿಮ್ಮ ಒಂದು ಕೆಲಸ ಆ ಒಂದು ಸಂಸ್ಥೆಗೆ ಅಥವಾ ಆ ಒಂದು ಕಂಪ್ನಿಗೆ ಬೇಕಾಗಿರುತ್ತೆ. ಈಗ ತುಂಬ ಕಂಪ್ಯೂಟ್ರು ಸೆಗ್ಮೆಂಟಲ್ಲಿ ತುಂಬ ಇದು ಕಡಿಮೆ ಆಗ್ತಾಯಿದೆ, ಜಾಬ್ಗಳು ಕಡಿಮೆ ಆಗ್ತಾರೆ. ಯಾಕಂದರೆ ಎಲ್ಲ ಕಡೆಯೂ ಜಾಸ್ತಿ ಇದು ಮಾಡೋದ್ರಿಂದ ಹೊಸ ಟೆಕ್ನಾಲಜಿಗಳನ್ನ ನೀವು ಸಹ ನಿಮ್ಮ ಕಂಪ್ಯೂಟರ್ ಸೆಂಟರ್ನಲ್ಲಿ ಅಳವಡಿಸ್ಕೊಂಡು ಈ ಡಿಪ್ಲೊಮೊ ಕೋರ್ಸಸ್ ಆಗಿರ್ಬೋದು, ಟ್ಯಾಲಿ ಅಪ್ಗ್ರೇಡೆಡ್ ವರ್ಷನ್ಸ್ ಆಗಿರ್ಬೋದು, ಆಮೇಲೆ ಈಗ AI ತಂತ್ರಜ್ಞಾನ ಬರ್ತಾ ಇದೆ, ಅದರಲ್ಲಿ ನೀವು ಯಾವ ರೀತಿ ಅಪ್ಗ್ರೇಡೇಷನ್ ಮಾಡ್ಕೋಬೋದು ನಿಮ್ಮ ಸೆಂಟರ್ನಲ್ಲಿ ಅಂತ ಯೋಚನೆ ಮಾಡಿಕೊಂಡು ಏನು ಅಪ್ಗ್ರೇಡೇಷನ್ಸ್ ಹೊಸ ಅಪ್ಗ್ರೇಡೇಷನ್ ಬರ್ತಾ ಇದೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿಕೊಂಡು ನಿಮ್ಮ ಒಬ್ಬ ಸ್ಟೂಡೆಂಟ್ಸ್ಗಳಿಗೆಲ್ಲ ಕೊಟ್ಟಿರೋದೇ ಆದರೆ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಒಳ್ಳೆ ಸಂಬಳ ಸಿಗುತ್ತೆ. ಮತ್ತು ಅಬ್ರಾಡ್ಗೆ ಹೋಗೋದಕ್ಕೆ ಹೊರದೇಶಗಳಿಗೆ ಹೋಗಿ ಕೆಲಸ ನಿರ್ವಹಿಸೋಕ್ಕೂ ನಿಮಗೆ ಸಾಧ್ಯ ಆಗುತ್ತೆ. ನಿಮ್ಮೆಲ್ಲರೂ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳ್ತಾ, ಯಾರ್ಯಾರು ಒಳ್ಳೊಳ್ಳೆ ಸ್ಕೋರ್ ಮಾಡಿದ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆಯಿಷಾ ಮ್ಯಾಮ್, ದೇವರು ಇನ್ನಷ್ಟು ಶಕ್ತಿ ಕೊಟ್ಟು ಈ ಇರೋ 1 ಬ್ರಾಂಚು 10 ಬ್ರಾಂಚ್ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮೋಸ್ಟ್ ಲೀವ್ ಟು ದ ಆಯಿಷಾ ಮ್ಯಾಮ್. ಅವ್ರ ಇಂಟ್ರಡಕ್ಷನ್ ಕೊಡಬೇಕಾದ್ರೆ ಹೇಳಿದರು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಅದು ನನಗೆ ಅಪ್ಲಿಕಬಲ್ ಆಗಲ್ಲ. ದಟ್ ಈಸ್ ಮೋರ್ ಅಪ್ಲಿಕಬಲ್ ಟು ಆಯಿಷಾ ಮ್ಯಾಮ್. ಶಿ ಈಸ್ ಅ ಲಿವಿಂಗ್ ಎಕ್ಸಾಂಪಲ್. ಒಂದು ಹೆಣ್ಣು ಒಂದು ಕಲಿತು ಒಂದು ಶಾಲೆ ತೆರೆದು ಮತ್ತಷ್ಟು ಹೆಣ್ಣು ಮಕ್ಕಳಿಗೆ ಅವ್ರು ಎಜುಕೇಷನ್ನ ಕೊಡ್ತಿದ್ದಾರೆ. ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟ್, ಬಟ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಇದೆ ಅಲ್ವಾ, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಶಿ ಈಸ್ ಫೋಕಸಿಂಗ್ ಆನ್ ದ್ಯಾಟ್ ರೈಟ್ ನೌ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಗಿವ್ ಹ್ಯೂಜ್ ಅಪ್ಲಾಸ್ ಫಾರ್ ಹರ್ ಫಾರ್ ದ್ಯಾಟ್. ಇವತ್ತು ನಾನು ಲಾ ಬಗ್ಗೆ ಮಾತಾಡಿ ನಿಮಗೆ ಬೋರ್ ಮಾಡಿಸಲ್ಲ. ನಾನು ಡ್ರೀಮ್ಸ್ ಮತ್ತು ಆ್ಯಂಬಿಷನ್ಸ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ದ್ಯಾಟ್ ಏನಿದೆ ಅಂತ ನಿಮಗೆ ನಾನು ಹೇಳ್ತೀನಿ. ಸಪೋಸ್ ನೀವು ಇವಾಗ ಅನ್ಕೋತೀರ ನಾನು ಡಾಕ್ಟರ್ ಆಗಬೇಕು, ದಟ್ ಈಸ್ ಜಸ್ಟ್ ಎ ಡ್ರೀಮ್, ಬಟ್ ಯು ಫೈಂಡ್ ಅ ಪಾತ್. ಆ ಡಾಕ್ಟರ್ ಆಗೋದಕ್ಕೆ ನಾನು ಏನು ಮಾಡಬೇಕು? ಓಕೆ, 10th ಮಾಡ್ತೀನಿ, 10th ಆದಮೇಲೆ PU ಮಾಡ್ತೀನಿ. ಜಸ್ಟ್ ಪ್ಲ್ಯಾನ್ ಮಾಡೋದಲ್ಲ, ಅದ್ರ ಬಗ್ಗೆ ನೀವು ವರ್ಕ್ ಮಾಡ್ತೀರಲ್ವ, ದಟ್ ಈಸ್ ಆ್ಯಂಬಿಷನ್. ಐ ಆಮ್ ಆಸ್ಕಿಂಗ್ ಯು ಪೀಪಲ್ ನಾಟ್ ಟು ಡ್ರೀಮ್ ಟುಡೇ, ಟು ಹ್ಯಾವ್ ಅ ಬಿಗ್ ಆ್ಯಂಬಿಷನ್ಸ್ ಆ್ಯಂಡ್ ವರ್ಕ್ ಫಾರ್ ದ್ಯಾಟ್ ಆ್ಯಂಬಿಷನ್. ಮತ್ತು ಆ್ಯಂಬಿಷನ್ಗೆ ಹೋದಾಗ ನೋಬಡಿ ವಿಲ್ ಬಿ ವಿತ್ ಯು, ನೀದರ್ ಯೋರ್ ಪೇರೆಂಟ್ಸ್ ಮಾರಲಿ ಇರ್ತಾರೆ, ಬಟ್ ಇಲ್ಲಿಂದ ನೀವು ಹೊರಟು ಹೋದ್ಮೇಲೆ ಯು ಆರ್ ಆಲ್ ಅಲೋನ್. ಯೋರ್ ಕರೇಜ್ ವಿಲ್ ಕಮ್ ವಿತ್ ಯು, your decisions will come with you, your self-doubts will always be there, but you have to overcome with them. You will be successful only because of your courage, not because of anyone else. ಈ ಮಾತನ್ನು ಹೇಳಿ ನಾನು ನನ್ನ 2 ಮಾತನ್ನು ಮುಗಿಸ್ತೀನಿ. ಇವತ್ತು ನಾವು ಸೇರಿರ್ತಕ್ಕಂಥದ್ದು ಎಲ್ಲರನ್ನೂ ಒಂದು ತಂತ್ರಜ್ಞಾನದ ವಿಚಾರವಾಗಿ ಸೇರ್ಕೊಂಡಿದ್ದೀವಿ. ಇವತ್ತು ನಾವಿಲ್ಲಿ ಬರಬೇಕು ಅಂತಂದರೆ
ಮೇಯ್ನ್ ಅತಿ ಮುಖ್ಯವಾಗಿ ನಿಮ್ಮ ಮಕ್ಕಳ ಕೈಯಲ್ಲಿ ಇವತ್ತು ಏನು ಸರ್ಟಿಫಿಕೇಟ್ ಇದೆ, ಆ ಸರ್ಟಿಫಿಕೇಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಷನ್ ಅಂತ ಒಂದು ಸಂಸ್ಥೆಯಿಂದ ಬಂದಿರತಕ್ಕಂಥದ್ದು. ಆ ಒಂದು ಸಂಸ್ಥೆ ಶಿರಾ ನಗರಕ್ಕೆ ಬಂದು 2009 ಇಸ್ವಿ ಜುಲೈ ತಿಂಗಳಲ್ಲಿ ಪ್ರಾರಂಭ ಆಯಿತು. ಇವತ್ತು ಆಯಿಷಾ ಮೇಡಮ್ನವರು ಒಂದು ದಿನ ಆ ಸಂಸ್ಥೆಗೆ ಬಂದು ಅಚಾನಕವಾಗಿ ಬಂದರು ಅವರು. ಯಾಕಂದರೆ 2 ಮಾತು ಹೇಳ್ತೀನಿ, ಇದು ಬೋರಲ್ಲ, ಅವರು ಲೈಫು ಹೆಂಗೆ ಬಂತು ಅಂಬೋದಕ್ಕೆ ನಿಮ್ಗೊಂದು ಸ್ಫೂರ್ತಿ ಆಗುತ್ತೆ. ಅಚಾನಕವಾಗಿ ಅವರು ಮನಿ ಟ್ರಾನ್ಸ್ಫರ್ ಬಿಡಿಸ್ಕೊಳ್ಳೋದಕ್ಕೆ ಅಂತ ಜೀವನ ಮಾಡ್ತಿದ್ರು. ಸರ್ ನಮಗೆ ಮನಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಒಂದು ಎಬ್ಬೆಟ್ ಮಿಷಿನ್ನು ನನ್ನ ಹತ್ರ ಇತ್ತು, ಕಾರಣಾಂತರದಿಂದ ವರ್ಕ್ ಆಗ್ತಿಲ್ಲ ಸರ್, ನನಗೊಂದು ಮಿಷಿನ್ ಬೇಕು ಅಂತ ಬಂದರು. ಅವತ್ತು ಆ ಸಂಸ್ಥೆಯಲ್ಲಿ ಏನಿತ್ತು ಏನಿಲ್ಲ ಗೊತ್ತಿಲ್ಲ, ಒಂದು ಮಿಷಿನ್ ಇತ್ತು, ಮೇಡಮ್ ಇದನ್ನು ತೊಗೊಂಡು ನೀವು ಕೆಲಸ ಮಾಡ್ಕೊಳ್ಳಿ, ನೆಕ್ಸ್ಟು ನಿಮಗೆ ಹೊಸ ತಗೊಳಕ್ಕೆ ಆಯಿತು ಅಂದರೆ ತೊಗೊಳ್ಳಿ, ಇಲ್ಲ ಅಂದರೆ ಏನೋ ಒಂದು ಮಾಡೋದಾಗುತ್ತೆ ಅಂತ ಸೀದಾ ಕೊಟ್ಟು ಕಳಿಸಿದ್ವಿ. ನಮ್ಮ ಸಂಸ್ಥೆಯ ಸಬ್ ಬ್ರಾಂಚ್ ಆಗಿ ಅವ್ರಿಗೆ ನೋಡಮ್ಮ ಈ ಥರ ಬರುತ್ತೆ ಅಂತ ಎಲ್ಲ ಹೇಳಿದಾಗ ಅವರು ಒಪ್ಕೊಂಡ್ರು, ನಾವು ಒಪ್ಕೊಂಡ್ವಿ. ಇವತ್ತೇನು ಈ ಮಕ್ಕಳು ಕಲಿತಾ ಇದ್ದಾರೆ, ಈ ಕಲಿಯೋದಕ್ಕೆ ನಾನು ಹೇಳಿದೆ ನೋಡಮ್ಮ, ಬೇರೆ ಸೆಂಟ್ರ್ನಲ್ಲಿ ಕಲ್ತಿರ್ತಾರೆ, ಅವ್ರು ಎಷ್ಟು ಕಲ್ತಿರ್ತಾರೆ ಎಂಬುದು ನಮಗೆ ಗೊತ್ತಿರೋದಿಲ್ಲ. ನಮ್ಮಲ್ಲಿ ಕಲ್ತಿರೋರಾದರೆ, ಈಗ ಒಂದು ಸಣ್ಣ ಉದಾಹರಣೆ ಏನು ಹೇಳ್ತಿದ್ದೀನಿ ಅಂದರೆ, ಈ ಕಲಿಸೋ ವಿಚಾರದಲ್ಲಿ ನಾನು 100% ಇದ್ದೀನಿ, ನಿನ್ಗೆ ಹೇಳ್ಕೊಡೋದು 80% ಹೇಳ್ತೀನಿ, ಅವ್ರು ಹೇಳ್ಕೊಡೋದು ಎಷ್ಟು ಪರ್ಸೆಂಟು 40%ಗೆ ಬರ್ತಾರೆ. ನೀವು ಕಲ್ತು ಆಚೆ ಹೋಗೋರು ಎಷ್ಟಕ್ಕೆ ಹೋಗ್ತೀರಾ? 30 ಇರ್ತೀರ, 20 ಇರ್ತೀರ, ನೀವಲ್ಲಿ ಹೋಗಿ ವರ್ಕ್ ಮಾಡೋಕ್ಕೂ ಸಹ ಆಗೋದಿಲ್ಲ. ಅದಕ್ಕೆ ನಮ್ಮಲ್ಲೇ ಪರ್ಫೆಕ್ಟಾಗಿ ಕಲ್ತಿರ್ತಕ್ಕಂಥವ್ರು ಬೇಕು ಅಂದಾಗ ಮೇಡಮ್ ಅವ್ರು ಹೇಳಿದ್ರು, ಸರ್ ಇವ್ರು ನಿಮ್ಮ ಸ್ಟೂಡೆಂಟೇನೆ, ನಿಮ್ಮಲ್ಲಿ ಕಲ್ತಿರೋರು ಅಂದರು. ಅವ್ರನ್ನ ನಾವೇನು ಮಾಡಿದ್ವಿ, ನಮ್ಮ ಸ್ಟೂಡೆಂಟು ಹೋಗಿ ಅಂತ ಹೇಳಲಿಲ್ಲ, ಮತ್ತೆ ಸ್ಟೂಡೆಂಟಾಗಿ ಮರು ನೇಮಕ ಮಾಡ್ಕೊಂಡ್ವಿ. ಮತ್ತೆ ಅವ್ರಿಗೆ ಟ್ರೈನಪ್ ಮಾಡಿ ಅವ್ರನ್ನ 100% ಮಾಡಿ ಈಚೆ ಬಿಟ್ಟಾಗ ಇವರು ಇವತ್ತು 95% ತಾಣೋದಕ್ಕೆ ಅನುಕೂಲ ಆಯಿತು. ಎಲ್ಲರಿಗೂ ನಮಸ್ಕಾರ. ನನಗೆ ಕಲ್ತಿರುವ ಕಂಪ್ಯೂಟರ್ ಎಜುಕೇಷನ್ ಆಯಿಷಾ ಮಿಸ್, ಮೊಹಸಿನಾ ಮಿಸ್ಗೆ ಧನ್ಯವಾದಗಳು. ಎಲ್ಲರೂ ಅವರ ಮಕ್ಕಳಿಗೆ ಕಂಪ್ಯೂಟರ್ಗೆ ಹಾಕಿಸ್ರಿ, ಓದಿಸ್ರಿ, ಚೆನ್ನಾಗಿ ಓದಿಸ್ರಿ. ಹೆಂಗೆ ಅವರ ಫ್ಯಾಮಿಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ನನಗೂ ಹಂಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಿದ್ದೆ. ನಾನು ಓದಿ ಒಳ್ಳೆ ಆಫೀಸರ್ ಆಗ್ತೀನಿ. ಎಲ್ಲರಿಗೆ ಧನ್ಯವಾದಗಳು. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.